ಎಂಡಿ ಮಾಡ್ತಾ ಇದ್ದಾರೆ. ಏಮ್ಸ್ ಕಾಲೇಜಿನ ಮುಖಾಂತರ ಸೀಟನ್ನು ಪಡೆದುಕೊಂಡಿದ್ದಾರೆ. ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಲವಾರು ಮಕ್ಕಳನ್ನು ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ. ವರ್ಷಕ್ಕೆ 15ರಿಂದ 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಆದರೆ ಒಂದು ವಿಷಯದಲ್ಲಿ ನಾವು ಹಿಂದೆ ಬಿಟ್ಟಿದ್ದೇವೆ. ನಾವು ನಮ್ಮ ಸಮಾಜದಲ್ಲಿ IAS KS ಆಗ್ಬೇಕಂತೇಳಿ ಬಹಳ ಪ್ರಯತ್ನವನ್ನು ಪಟ್ವಿ. ಹಲವಾರು ಮಕ್ಕಳಿಗೆ ನಾವು ಟ್ರೈನಿಂಗ್ ಅನ್ನು ಕೊಟ್ವಿ. ಆದರೆ ಇದು ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ನಮ್ಮ ಆಸೆ ಈಡೇರ್ತಾ ಇಲ್ಲ. ದಯವಿಟ್ಟು ನಾವು ನಮ್ಮ ಮಕ್ಕಳಿಗೆ IAS KS ಮಾಡುವಂತ ಒಂದು ಅವಕಾಶವನ್ನು ನಾವು ಎಲ್ಲರೂ ಮಾಡಬೇಕು. ಮಾನ್ಯ ಮಾಜಿ ಮಂತ್ರಿಗಳು ರೇವಣ್ಣರು ಈಗ ನಮ್ಮ ಮುಂದಿನ ಉದ್ದೇಶ, ನಮ್ಮ ಒಂದು ಯೋಜನೆ ಮಾಡಬೇಕಂತೆ. ಈ ಶಾಲೆ ಮಾಡುವಾಗ ನಮ್ಮ ಹತ್ರ ಪ್ರೈವೇಟ್ ಜಾಗವನ್ನು ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ಹತ್ರ ಇಲ್ಲ. ನಾವು ಈ ಜಾಗಕ್ಕೋಸ್ಕರ ಅವಾಗ MLC ಆಗಿದ್ರು. ಅವರೊಟ್ಟಿಗೆ ಸ್ಪೀಕರ್ ಅವರ ಆಫೀಸ್ಗೆ ಹೋದ್ವಿ. ಸ್ಪೀಕರ್ ಅವರ ಆಫೀಸ್ನಲ್ಲಿ ದಯವಿಟ್ಟು ಕೃಷ್ಣ ಬೈರೇಗೌಡರಿಗೆ ಒಂದು ಕರೆದು ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಕಾದರವರು ಎಲ್ಲ ಲೆಟರನ್ನು ರೆಡಿ ಮಾಡಿ ಕೃಷ್ಣ ಬೈರೇಗೌಡರು 1 ಗಂಟೆಗೆ ಸ್ಪೀಕರ್ ಅವರ ಆಫೀಸ್ಗೆ ಬಂದರು. ಬಂದ್ಬಿಟ್ಟು ಸ್ಪೀಕರ್ ಅವರು ಕೊಟ್ಟಂತ ಲೆಟರ್ ಮೇಲೆ ನಮಗೆ ರೆಕಮೆಂಡೇಶನ್ ಕಾಗದದ ಮೇಲೆ ಬರೆದ್ರು. ಆ ಕಾಗದವನ್ನು ಹಿಡಿದುಕೊಂಡು 2024 ಫೆಬ್ರವರಿಯಲ್ಲಿ ಪ್ರಾರಂಭಿಸಿದಂತ ಪ್ರಯತ್ನ ಇವಾಗ DC ಅವರ ಆಫೀಸ್ನಿಂದ ಸೆಕ್ರೆಟರಿ ಅವರಿಗೆ 2 ಎಕರೆ ಜಾಗವನ್ನು ರೆಕಮೆಂಡೇಶನ್ ಮಾಡಿ ಪೇಪರ್ ಮೂವ್ ಆಗ್ತಾ ಇದೆ. ಪೇಪರ್ ಹಿಂದೆ ನಾವು ಕೂಡ ಅದರೊಟ್ಟಿಗೆ ಹೋಗ್ತಾ ಇದ್ದೀವಿ. ಬಂಧುಗಳೇ, ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ಆ 2 ಎಕರೆ ನಿಮ್ಮ ಹತ್ರ ಜಾಗಕ್ಕೆ ನಿಮ್ಮ ಹತ್ರ ಬರ್ತದೆ. ಆ ಜಾಗವನ್ನು ನೀವು ನಮಗೆ ಅಲಾಟ್ಮೆಂಟ್ ಮಾಡಿ ಕೊಡಿದ್ರೆ ಒಟ್ಟಿಗೆ 2 ಎಕರೆ ಜಾಗದಲ್ಲಿ ಸ್ಕೂಲಿಗೆ ಸಾಕಾಗುವುದಿಲ್ಲ. ಅಲ್ಲಿ 7 ಎಕರೆ ಜಾಗ ಇದೆ. ಅದಕ್ಕೆ ಪುನಃ 3 ಎಕರೆಯನ್ನು ಸೇರಿಸಿ 5 ಎಕರೆ ಜಾಗವನ್ನು ಕೊಡಬೇಕಂತ ಹೇಳಿ ಒಂದು ಕೆಲಸ ಮಾಡಿದ್ದೀವಿ. ಇವತ್ತು ನಾವೊಂದು 3 ಬೇಡಿಕೆಗಳನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಅದನ್ನು ಇವತ್ತು ನಾನು ಮಾನ್ಯ ನಮ್ಮ ನಾಯಕರಾದ ಹರಿಪ್ರಸಾದ್ ಅವರ ಕೈಯಲ್ಲಿ ನಾವು ಇದನ್ನು ಕೊಡ್ತೇವೆ. ನಾವು ದಯವಿಟ್ಟು ಇದನ್ನು CM ಹತ್ರ ನಮಗೆ ಮಾಡಿಸಿಕೊಡ್ಬೇಕಾಗಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಡ್ತೇನೆ. ಕರ್ನಾಟಕ ಸರ್ಕಾರ ನಾರಾಯಣಗುರು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ತಕ್ಷಣದಿಂದಲೇ ಅದನ್ನು ಸಕ್ರಿಯಗೊಳಿಸಿ ರೂಪಾಯಿ 500 ಕೋಟಿಗಳ ಅನುದಾನ ಮಂಜೂರು ಮಾಡಬೇಕಂತೇಳಿ ನಾವು ಈ ಮೂಲಕವನ್ನು ಕೇಳಿಕೊಳ್ತೇವೆ. ನಮ್ಮ ಸಂಘಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಲು ಬೆಂಗಳೂರು ಉತ್ತರ ಬೊಮ್ಮಶೆಟ್ಟಿಯಲ್ಲಿ ಸರ್ವೆ ನಂಬರ್ 63ರಲ್ಲಿ 2 ಎಕರೆ ಜಮೀನು ಮಂಜೂರಾತಿಗೆ ಕಂದಾಯ ಇಲಾಖೆಯಲ್ಲಿ ಕಡತ ಮಂಡಿಸಲಾಗಿದೆ. ಆದರೆ ಅದೇ ಸರ್ವೆ ನಂಬರ್ನಲ್ಲಿ ಒಟ್ಟು 7 ಎಕರೆ ಜಮೀನು ಲಭ್ಯವಿರುವುದರಿಂದಾಗಿ ಹಾಗೂ ನಮಗೆ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಲು ಕನಿಷ್ಠ 5 ಎಕರೆ ಜಮೀನು ಅಗತ್ಯವಿರುವ ಕಾರಣ ಈ 2 ಎಕರೆ ಬದಲಿಗೆ 5 ಎಕರೆಯನ್ನು ಮಂಜೂರು ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಸದ್ಯದಲ್ಲೇ ಬೆಂಗಳೂರು ಬನ್ನರಘಟ್ಟ ರಸ್ತೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂಥ ಮೆಟ್ರೋ ಸರ್ವಿಸ್ ಅಲ್ಲಿ ರಸ್ತೆಯಲ್ಲಿರುವ ಬನ್ನರಘಟ್ಟ ರಸ್ತೆಯಲ್ಲಿರುವಂಥ ಒಂದು ನಿಲ್ದಾಣಕ್ಕೆ ಅಲ್ಲೇ ನಮ್ಮದು ನಾರಾಯಣಗುರು ಜಂಕ್ಷನ್ ಇದೆ. ಆ ನಾರಾಯಣಗುರು ಜಂಕ್ಷನ್ ಪಕ್ಕದಲ್ಲಿ ಬರುವಂಥ ಒಂದು ಮೆಟ್ರೋ ಸ್ಟೇಷನ್ಗೆ
ಬ್ರಹ್ಮಶ್ರೀ ನಾರಾಯಣಗುರು ಮೆಟ್ರೋ ಸ್ಟೇಷನ್ ಎಂದು ನಾಮಕರಣ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಮರೆಯೂರು 10 ವರ್ಷಗಳ ಸುದೀರ್ಘ ಪ್ರಯಾಣವನ್ನ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರಿಗಾಗಿ ಮುಡಿಪಾಗಿಟ್ಟು ವಿದ್ಯಾರ್ಥಿಗಳ ಪಾಲಿನ ಪೋಷಕನಾಗಿ ಸಹಾಯ ಬೇಡಿದ ಕೈಗಳಿಗೆ ದಡ ಸೇರಿಸುವ ನಾವಿಕನಾಗಿ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಸಂಘಟನೆಯ ಶಕ್ತಿಯಾಗಿ ಅಭಿವೃದ್ಧಿಯ ಹರಿಕಾರನಾಗಿ ಹಗಲಿರುಳು ಶ್ರಮಿಸಿದ ಸರ್ವ ಸದಸ್ಯರ ಪ್ರೀತಿಯ ಅಧ್ಯಕ್ಷರಾಗಿರುವ ಶ್ರೀ ಎಂ ವೇದಕುಮಾರ್ ಸರ್ ನಿಮಗೆ ಗೌರವದಿಂದ ಅತಿಥಿ ಮಾನ್ಯರ ಪರವಾಗಿ ಸುವರ್ಣ ಸಂಭ್ರಮ 2025 ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲ ಬಿಲ್ಲವರು ಅಲೂಪರ ವಂಶಸ್ಥರು ಅಂತ ಎಲ್ಲ ಪುರಾಣಗಳು ಸಿಗುತ್ತಾ ಇವೆ. ಆದ್ದರಿಂದ ಒಂದು ಸಂಸ್ಕೃತಿಯ ಅತ್ಯಂತ ಅಮೂಲ್ಯ ಸಂಸ್ಕೃತಿಯನ್ನು ಪಡೆದಂತಹ ಒಂದು ಸಮಾಜ ಕೆಳದಿ ವಂಶದ ಬಾಳಿಯಿಂದ ಸಮಾಜ ಒಂದಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬಂತು. ತನ್ನತನವನ್ನು ಕಳ್ಕೊಳ್ಬೇಕಾಗಿ ಬಂತು. ತನ್ನ ಅಸ್ತಿತ್ವವೇ ಇಲ್ಲದಂತಾಗಿತ್ತು ಈ ಕೆಳದಿ ವಂಶದ ದೌರ್ಜನ್ಯದಲ್ಲಿ. ಆದ್ದರಿಂದ ಉಪಾಯ ಇಲ್ಲದೆ ಮೂರ್ತೆಗಾರಿಕೆಯನ್ನು ಮಾಡುವಂತ ಸಂಕಷ್ಟ ಈ ಸಮಾಜಕ್ಕೆ ಒದಗಿ ಬಂತು. ದಯವಿಟ್ಟು ಮೂರ್ತೆಗಾರಿಕೆ ಬಿಲ್ಲವರ ಕುಲಕಸಬು ಎಂಬ ಶಬ್ದವನ್ನು ತೆಗೆದುಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದು ಸೈನಿಕ ಸಮಾಜ, ಸೈನಿಕ ಎದೆತಟ್ಟಿ ಹೇಳಿ ಸೈನಿಕರಾಗಿದ್ದವರು ಅಂತ ಒಂದು ಸಮಾಜ ಇವತ್ತು ಮತ್ತೆ ಎದ್ದೇಳುತ್ತಿದೆ. ನಾನು ಇನ್ನೂ ಚಿಕ್ಕವ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದ ಸಮಯದಲ್ಲಿ ಶಿವರಾಮ ಕಾರಂತರು ಕುಂದಾಪುರ ಬಿಲ್ಲವ ಸೇವಾ ಸಂಘದ ಸುರೇಶ್ ಪೂಜಾರಿ ಅವರು ಕಟ್ಟಿಕೊಟ್ಟಂತ ಹಾಲನ್ನು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಮಾತು ಹೇಳಿದರು. ಸ್ವಾತಂತ್ರ್ಯ ಸಿಕ್ಕಿ 42 ವರ್ಷಗಳಾದವು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಈ ಜಿಲ್ಲೆಯಲ್ಲಿ ಒಂದು ಸಮಾಜ ಅತ್ಯಂತ ವೇಗಗತಿಯಲ್ಲಿ ಬೆಳೆದಿದೆ ಅಂತ ಅದು ಬಿಲ್ಲವ ಸಮಾಜ. ಅದು ಸತ್ಯ. ಎಲ್ಲಿ ಬಿಲ್ಲವ ಸಮಾಜ ಶ್ರೀನಾರಾಯಣ ಗುರುವಿನ ಸಂದೇಶವನ್ನು ಸ್ವೀಕರಿಸಿತೋ ಅವತ್ತು ಸಮಾಜದ ಚಿತ್ರಣ ಚೇಂಜ್ ಆಯಿತು. ವಿದ್ಯಾವಂತರಾದರು, ಬುದ್ಧಿವಂತರಾದರು ಇವತ್ತು ಸಮಾಜದಲ್ಲಿ ಉನ್ನತ ಪದವಿ, ಲೋಕದಲ್ಲಿ ಉನ್ನತ ಪದವಿಯತ್ತ ಮುಂದುವರಿಯುತ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ನಾರಾಯಣ ಗುರುಗಳ ಸಿದ್ಧಾಂತದ ಅಡಿಯಲ್ಲಿ ಮುಂದೆ ಸಾಗಿ ಅಭಿವೃದ್ಧಿಯ ಮಹೋತ್ಸವ ಹಾಗೆ ಬಹುಶಃ ಇದರ ಇಂದಿನ ತಲೆಮಾರಿನ ಪರಿಶ್ರಮಕ್ಕೆ ಸಲ್ಲಿಸುವ ಗೌರವ ಮತ್ತು ಅವರ ಮುಂದಿನ ಪೀಳಿಗೆಗೆ ನೀಡುವಂತಹ ಅಮೂಲ್ಯವಾದ ಪ್ರೇರಣೆ, ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹದ ವರ್ಧಿಸುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನನಗೂ ಮತ್ತು ನಮ್ಮ ಸಮುದಾಯಕ್ಕೆ ವಿಶೇಷವಾದ ಒಂದು ಸಂಬಂಧ ಈಗಲ್ಲ, ಬಹಳ ಸಣ್ಣದಿಂದ ಕೂಡ ಇರುವಂಥದ್ದು. ನಾನು ಸನ್ಮಾನ್ಯ ರಾಜಕೀಯ ಜೀವನ ಪ್ರಾರಂಭವಾದರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಆ ನಾಯಕತ್ವದಲ್ಲಿ ಬಹುಶಃ ನಾವೆಲ್ಲರೂ ಕುರಿತು ಬೆಳೆದುಕೊಂಡು ಬಂದವರು. ನಮ್ಮ ಪ್ರದೇಶ ಶಾಸಕರಾಗಿದ್ದರೂ ಕೂಡ ನಾವಿತ್ತು ರಾಜಕೀಯದಲ್ಲಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಒಂದು ಯಾವುದೇ ಜಟಿಲ ಮತ್ತು ಎಲ್ಲ ಸಮಸ್ಯೆಗಳು ಧೈರ್ಯವಾಗಿ ಎದುರಿಸುವಂತಹ ಒಂದು ಶಕ್ತಿ ಕೊಟ್ಟಿದ್ರೆ ಅದು ಸನ್ಮಾನ್ಯ ಜನಾರ್ದನ್ ಪೂಜೆ ಅವರ ರಾಜ್ಯಕ್ಕೆ ಪ್ರೇರಣೆ ನನಗೆ ದೊಡ್ಡ ಮಟ್ಟದ ಶಕ್ತಿ ನಮ್ಮ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ತಮ್ಮ ಸಮಾಜ ಇವತ್ತು ನಾವೆಲ್ಲ ಯುವ ಜನಾಂಗದ ಆಲೋಚನೆ ಮಾಡಬೇಕು. ಹಿರಿಯರ ಪರಿಶ್ರಮ ತ್ಯಾಗದ ಮುಖಾಂತರ ಇವತ್ತು ದೊಡ್ಡ ಮಟ್ಟದ ಗೌರವ ನಮ್ಮ ಸಮಾಜಕ್ಕೆ ಬಂದು ನಿಂತಿದೆ. ಇವತ್ತು ನಿಮ್ಮ ಸಮಾಜ ಅನ್ನೋದು ಪ್ರಾದೇಶಿಕವಾಗಿ ಮಾತ್ರ ಸೀಮಿತವಾಗಿಲ್ಲ. ವಿಶ್ವದ ಯಾವುದೇ ನಾವು ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲಿ ಬಿಲ್ಲವ ಸಮಾಜ ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಬಿಲ್ಲವ ಸಮಾಜದ ಇವತ್ತು ಯುವಕರು ಮತ್ತು ಹಿರಿಯರು ದೊಡ್ಡ ದೊಡ್ಡ ಕಂಪನಿಗಳಾಗಿ ಯಶಸ್ವಿಯಾಗಿ ಇಡೀ ವಿಶ್ವದಲ್ಲಿ ಮತ್ತು ರಾಜ್ಯದ ದೇಶದ ವಿವಿಧ ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ತನ್ನದಾದ ಕೊಡುಗೆಯನ್ನು ಕೊಡುವಂತ ಅತ್ಯಂತ ಯಶಸ್ವಿ ಒಂದು ಸಮಾಜದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಬಹುಶಃ ಕೂಡ ಅದು ಆತ್ಮದಿಂದ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಮಾಜ ಇವತ್ತು ಬಹುಶಃ ವ್ಯಕ್ತಿವಾದವರು ಹೇಳಿದ್ದು ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಾಗೆ
ಇವತ್ತು ಸರ್ಕಾರ ಕೊಡಲೇಬೇಕು. ಎಲ್ಲ ಸಮಾಜಕ್ಕೆ ಕೊಡುವಾಗ ನಿಮ್ಮ ಸಮಾಜಕ್ಕೆ ಯಾಕೆ ಕೊಡುದಿಲ್ಲ ಅಂತ ಹೇಳಿ ಅದು ನಾವು ಧೈರ್ಯವಾಗಿ ನಾವು ಕೇಳ್ಕೊಂಡು ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಸಮಾಜ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಒಂದೇ ಜಾತಿ ಒಂದೇ ಮತ್ತೊಂದು ವರ್ಗದ ತತ್ವ ಆದರ್ಶದಲ್ಲಿ ಬಂದ ಒಂದು ಸಮಾಜ. ಅದಕ್ಕೆ ಬಂದ ರಾಜ್ಯ ಅಲ್ಲ, ಇಡೀ ವಿಶ್ವದ ಜನತೆ ಕೂಡ ನಿಮ್ಮ ಸಮಾಜಕ್ಕೆ ಯಾವ ಋಣಿಯಾಗಿರ್ಬೇಕಂತ ಹೇಳಿಕೊಟ್ಟಿದೆ. ಸಾಮಾಜಿಕವಾದ ಬದಲಾವಣೆ ಕ್ರಾಂತಿಕಾರಿ ಯೋಜನೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಅವರಿಂದ, ಅದರಿಂದ ಮಾತ್ರ ಅಲ್ಲ, ಇಡೀ ಸಮಾಜ ಎಲ್ಲ ವರ್ಗದವರಿಗೆ ಈ ರಾಜ್ಯ ಮತ್ತು ದೇಶ ಗ್ರೇಟ್ ಕಂಪನಿಯಲ್ಲಿ ಪ್ರಾರಂಭಿಸಿದ್ದೀರಿ. ಮುಂಬೈನ ಹೈದರಾಬಾದ್ನಲ್ಲಿ ಸೇರಿಸಿದ್ದೀರಿ. ತಾವು ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರಿನ ಕ್ಲಾಸ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡಿದ ನಂತರ 1969ರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉಪನಿರೀಕ್ಷಕರಾಗಿ ಆಯ್ಕೆಯಾಗಿ ಧಾರವಾಡ, ಬೆಳಗಾವಿ, ಬಿಜಾಪುರ, ಶಿವಮೊಗ್ಗ, ಭದ್ರಾವತಿಯಲ್ಲಿ ಸೇವೆ ಸಲ್ಲಿಸಿ ಬೆಂಗಳೂರಿನಲ್ಲಿ ಉಪಯುಕ್ತ ಡೆಪ್ಯೂಟಿ ಕಮಿಷನರ್ ಆಗಿ ನಿವೃತ್ತಿ ಹೊಂದಿದ್ದೀರಿ. ಜನಿಸಿದ ತಾವು ಪದವಿ ಪೂರ್ವ ಶಿಕ್ಷಣದವರೆಗೆ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡಿ ಬೆಂಗಳೂರಿಗೆ ಶ್ರೀ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಬಿಕಾಂ ಹಾಗೂ LLB ಪದವಿ ವ್ಯಾಸಂಗ ಮಾಡಿರುತ್ತೀರಾ. ಹಾಗೆ 1940ರಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸೇವೆ ಪ್ರಾರಂಭಿಸಿದ ತಾವು ಸಚಿವಾಲಯ, ವಿಧಾನಸಭಾ ಇಲ್ಲಿ ವಿವಿಧ ಇಲಾಖೆಗಳಲ್ಲಿ ಶೀಘ್ರ ಲಿಪಿಕಾರರಾಗಿ ವಿವಿಧ ಮಂತ್ರಿಗಳ ವಿಶೇಷ ಅಧಿಕಾರಿಯಾಗಿ 2005ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಯಿಂದ ಸೇವೆ ನಿವೃತ್ತಿ ಹೊಂದಿರುತ್ತೀರಾ. ಹಾಗೆ ನಮ್ಮ ಬಿಲ್ಲವ ಅಸೋಸಿಯೇಷನ್ ಸಂಘದಲ್ಲಿ ಅಧ್ಯಕ್ಷರಾಗಿ ಶ್ರೀ KH ಆನಂದ್ ಮಾಜಿ ಅಧ್ಯಕ್ಷರು ಬಿಲ್ಲವ ಅಸೋಸಿಯೇಷನ್. ಹೋಗೋಣ ಬಿಲ್ಲವ ಸೇವಾ ಸಂಘ, ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು ಬಿಲ್ಲವ ಸಮಾಜಕ್ಕೆ ಕೊಟ್ಟಂತ ಅದ್ಭುತ ಕೊಡುಗೆ ಸಂಘ ಅಂತ ಹೇಳ್ಬೋದು. ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು ಇಷ್ಟು ವ್ಯವಸ್ಥಿತವಾದ ಸಂಸ್ಥೆ ಕರಾವಳಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾರಿ ಆನಂದ. ಆತ್ಮವಿಶ್ವಾಸ, ಮೌಲ್ಯದಂತ ಕುಟುಂಬದ ವ್ಯವಸ್ಥೆ, ಕಷ್ಟವನ್ನು ಸಹಿಸುವಂತ ಶಕ್ತಿ ಹಾಗೂ ಧರ್ಮ ಕಲೆಯ ನಿಷ್ಠೆ ಮತ್ತು ಜಾತ್ಯಾತೀತ ಮನೋಮತೆಯ ಆ ಧೋರಣೆ ನಿಮ್ಮ ಸಮಾಜದ ಯಶಸ್ಸಿನ ಹುಟ್ಟ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ಮೌಲ್ಯಗಳನ್ನು ಬಹುಶಃ ನಮ್ಮ ಸಮಾಜ ಇವತ್ತು ಹಮ್ಮಿಕೊಂಡು ನಿಮ್ಮ ಆಶೀರ್ವಾದ, ನಾರಾಯಣ ಗುರುಗಳ ಆಶೀರ್ವಾದ, ನಮ್ಮ ವೇಗ ಚೂರು ಕೂಡ ಕಡಿಮೆ ಆಗದೆ ಒಂದೇ ವೇಗದಲ್ಲಿ ಅಸೋಸಿಯೇಷನ್ ನಡೆಸ್ಕೊಂಡು ಬಂದಿದ್ದೇನೆ. ಏನಾದರೂ ತಪ್ಪುಗಳಿದ್ರೆ ನನ್ನನ್ನು ಕ್ಷಮಿಸಿ. ಈ